ಮಂಜ ಆತೊಂದು ಕಟ್ಟಕ್ಕೆ ಹೋದ್ನೇನಪ್ಪ ಎಮ್ಮೆನ ಎಷ್ಟು ಒಂದು 3-4 ಇದಾವ ಒಂದು 3-4 ಇದಾವೆ. ಮಗಳದ್ ಮದುವೆ ಏಣ ಇವತ್ತು ನಾಳೆಗೂ ಆಗಲ್ಲ. ಇನ್ನು ಮೊದ್ಲಿಂಗ್ರಾಗತ್ತಕ್ಕ ಆಗಲ್ಲ ಕಣಣ್ಣ. ಇವತ್ತು ಒಟ್ಟು ಸಪ್ರ ಪಪ್ರ ಹಾಕ್ಬೇಕು. ಅದಕ್ಕೆ ಆಗಲ್ಲ. 1-2 ದಿನ ಇಲ್ಲಿ ಇರಲಿ. 1-2 ದಿನ ಒಂದಿಟ್ಟು ಹುಲ್ಲೇಸಿ ಏನಾಗ್ತೀರ ನಮ್ದಾಗೆ ಬಾಡಿ ಮೇಲೆ ತೆಗ್ದು ನಮ್ಮ ತೆಗಿಯೋಳವೇ. ಅದಕ್ಕೆ ಬಿಡತ್ತ ಪಾಪ ಮದುವೆ ಅವ್ನಿಗೂ ನೋಡ್ಕೊಂಬಕ್ಕಾಗಲ್ಲ. ಮಗಳು ಮದುವೆ ಬೇರೆ ಮಾಡ್ತಾರೆ ಚೆನ್ನಾಗತ್ತ. ಅದಕ್ಕೆ 1-2 ದಿನ ಇಲ್ಲಿ ಇರಲಿ ನಿಮ್ಮ ಇದ್ರ ತಕ್ಕ ಕೊಟ್ಟಾಕ್ತೀನಿ ಕಣಣ್ಣ ಅಂದ. ಇರಲಿ ಬಿಡಪ್ಪ ಅಂತ ನಮ್ಮ ಎಮ್ಮೆ ಜೊತೆಗೆ ಅವು ಇರ್ತವೆ ಅಂತೇಳಿ ಅದಕ್ಕೆ ಕೊಟ್ಟಾಕ್ ಹೋಗ್ಯವ ನಮ್ಮ. ಯಾವ ಯೋಸಂದ ಎಮ್ಮೆ ಇದಾವಲ್ಲಜಿ ಯಾರವ ಯೋಸನು ಅವನ ಮಂಜನ ಮಗಳದು ಮದ್ವೆ ಅಂತೆ ಮಂಜಾರ ಕಣಮ್ಮ. ಪಾಪ ಅವ್ರ ಮಗಳದ್ ಮದ್ವೆ ಐತೆ ನೋಡ್ಕೊಂಬಕ್ಕಾಗಲ್ಲ ಕಣಣ್ಣ. ಒಂದು 3 ದಿನ ಇಲ್ಲಿ ಇರಲಿ ನಮ್ಮ ಇದ್ರಾಗ ರಾಗಿ ಕಡ್ಡಿ ಐತೆ ಹಾಕ್ತಾಂಡು ನೀರಿಕ್ಕು ಅಂತ ಕಟ್ಟಾಕ್ ಹೋಗ್ಯವನಿ. ಅದಕ್ಕೆ ಬಿಡತ್ತ 1-2 ದಿನ ಮದ್ವೆ ಅಂತ ನಿಮ್ಮ ತಾತ ನೋಡ್ಕೊಂತೀನಿ ಕಟ್ಟಾಕಪ್ಪ ಒಂದಿಟ್ಟು ಹುಲ್ಲಾಕ್ ನೀರಿಕ್ಕೇನು ಅಂತ 2 ಎಮ್ಮೆ ಕರಿತೇವೆ ನೀವೇ ಹಾಲು ಕರ್ಕಳ್ರಿ ಅಂತ ಹೇಳವ್ರಿ. ಇದು ನಮ್ದಲ್ವೇ ಕರನೂ ಐತೆ 2 ಆಗ್ತಾವಲ್ಲ ನಮ್ಮವು. ಎಪ್ಪತ್ತು ಕೋರ ಎಣ್ಣೆ ಕಿತ್ಕೊಂಡು ಭೀಮಣ್ಣ ಹೊಲ್ದಕ್ಕೆ ಹೋಗಿ ಒಂದಿಟ್ಟು ರಾಗಿ ಹೊಲ ಮೇದು ನನಗೆ ಬಾಯ್ ಮಾಡಾನ. ಯಾರು ನೋಡ್ಕೊಂಡಿಲ್ಲ. ಸಣ್ಣ ಉಳ್ಕೊಂಡಿದೀವಿ ನಿಮ್ಮ ತಾತನೂ ಎತ್ತ ಹೋಗೈತೆ ಇವರು ನೋಡ್ಕೊಂಡಿಲ್ಲ. ಹೋಗು ಅದೇ ಕಿತ್ಕೊಂಡು ಅಲ್ಲೇ ಭೀಮಣ್ಣ ಹೊಲ್ದಕ್ಕೆ ಹೋಗಿದ್ದು. ನಡಿಯಮ್ಮ ಬಿಸ್ಲಂಗೆ ಉರ್ದೋಗುತ್ತಲ್ಲ ನಡೀರಿ ಅಲ್ಲಿ ನಿಂತ್ಕೊಂಬಂದು ನಡಿಯಮ್ಮ. ನೋಡಿ ಬಿಸ್ಲು ಏನು ಹಂಗೆ ಅಲ್ಲೇ 10 ಗಂಟೆಗೇನೆ ರಾಮ ನಿಂತ್ಕೊಂಬಕ್ಕ ಅಲ್ಕಣಮ್ಮ ತಟ ಅಂಬುತ್ತಿ ಬಿಸ್ಲು ಮಾತ್ರ. ಅಯ್ಯಮ್ಮ ಹಂಗೈತೆ ತಾಯಿ ನಾನು ಹುಟ್ಟ ಭಾಗ ನೋಡಿರ್ಲಿ ಅಂತ ಬಿಸ್ಲು ಆತತಿಲ್ಲ ಅಜಾರ್ತಕ್ಕೆ ಕುಕ್ಕಮ್ಮನ್ ಬಾ ನೋಡ ಅಲ್ಲಿ ಈಟತ್ಗೆ ಹೆಂಗೆ ಹೊಡಿತೈತೆ ಬಿಸ್ಲು. ಸಖತ್ ಬಿಸ್ಲು ಹೊಡಿತೈತಿ. ಅವ್ನು ಭೀಮ್ ಹಂಗೆ ಒಂದಿಟ್ಟೆಲ್ಲ ಕಿತ್ಕೊಂಡೋಗಿ ಒಂದಿಟ್ಟು ಎಮ್ಮೆಕರ ಕಿತ್ಕೊಂಡು ಮೇಯ್ದಿರೋದಕ್ಕೆ ಹೆಂಗೆ ಆಡೋದು ಹಂಗೇನೆ ಹೋಗತ್ತ. ನಮ್ಮ ಮನೆಗೆ ಜವಾಬ್ದಾರಿಯಿಂದ ನೋಡ್ಕೊಂಬರಿಲ್ಲ ಅಂದಮೇಲೆ ಮಾರಕ್ಕ ನಮಗಾಗುತ್ತಿ ಒಂದೊಂದು ತಡಿ ಬಿಡತ್ತ ಅಮ್ಮಂಗೆ ಒಂದ್ಸತಿ ಆಗುತ್ತೆ. ನಾವು ನೋಡ್ಕೊಂತೀವಪ್ಪ ದನ ಮೊಸರು ಇಕ್ಕೋದು ನೀರು ಇಕ್ಕೋದು ಎಲ್ಲ ನೋಡ್ಕೊಂತೀವಿ. ಏನು ಯಾವಾಗಲೂ ನೋಡ್ಕೊಂಡಿರ್ಬೇಕಂದ್ರೆ ಆಗುತ್ತೆ ನಮ್ಮ ಎಲ್ಲ ದನ ಕರುಗಳ್ನ ಹಿಂಗೆ ನೋಡ್ತಿರ್ಬೇಕು ಅವಾಗ ಕಿತ್ಕೊಂಡು ಹೋಗ್ಬಿಟ್ಟೈತೆ. ನಾವು ನೋಡ್ಕೊಂಡಿಲ್ಲ ಯಾರು ಇವರು ನೋಡಿಲ್ಲ. ಮತ್ತೆ ಜವಾಬ್ದಾರಿಯಿಂದ ನೋಡ್ಕೊಂಬರಾಗಬೇಕು. ಈ ಪುಣ್ಯ ಶಿವಾನಿ ಏನು ಮಾಡ್ತಾರೆ ಅವರು ಜವಾಬ್ದಾರಿನ ನೋಡ್ಕೋಬೇಕು ತಾನೆ. ಮನೆ ಹತ್ರನೇ ಇರ್ತಾರೆ. ಕರ ಏನಾಯ್ತು ಏನು ಎತ್ತ ನೀರಿಕ್ಕೋದು ಹುಲ್ಲಾಕೋದು ಎಲ್ಲ ಜವಾಬ್ದಾರಿಯಿಂದ ನೋಡ್ಕೋಬೇಕಪ್ಪ. ಇವ್ರಿಗಂತೂ ಜವಾಬ್ದಾರಿನೇ ಇಲ್ಲ ಮನೆಯದು. ಅವರು ಒಟ್ಟು ಹುಡುಗರು ಮಕ್ಳು ನೀಡ್ಕೊಂಡಿರ್ತಾರಲ್ಲಮ್ಮ ಒಟ್ಟು ಆಗಲ್ಲ. ಇಲ್ಲ ಅಜ್ಜಿ ಎಲ್ಲರಿಗೂ ಕೆಲಸ ಇರ್ತವೆ ಜವಾಬ್ದಾರಿಯಿಂದ ನೋಡ್ಕೋಬೇಕಲ್ಲ. ಹುಡುಗರು ನೋಡ್ಕೊಂಡೇನೆ ನೋಡ್ಕೋಬೇಕಪ್ಪ. ಏನು ಯಾವಾಗ್ಲೂ ಈ ನಮ್ಮ ಮನೆ ಕಂಡಾಗ ಆ ಹುಡುಗರು ಮನೆ ಕೆಳಗೆ ಬಂದು ನೋಡಬೇಕು. ಕರ ಎತ್ತೋಯ್ತು ಎಮ್ಮೆ ಎತ್ತೋಯ್ತು ನೀರಿಕ್ಕನ ಹುಲ್ಲಾಕನ ಅವೆಲ್ಲ ನೋಡ್ಕೋಬೇಕು. ನೋಡ್ಕೊಂಡ್ರೆ ಮತ್ತೆ ಒಬ್ಬರೇ ಅಂದರೆ ವಯಸ್ಸಾದ್ರ ಕೈಲಿ ಆಗಲ್ಲ. ನಿಮ್ಮ ಕೈಲೇ ಅವರು ನೋಡ್ಕೋಬೇಕು. ಎಲ್ಲ ವಯಸ್ಸಾಗಿರೋರ ಮೇಲೆ ಬಿಟ್ಟರೆ ಅಕ್ಕ ನಮಗೂ ಜವಾಬ್ದಾರಿ ಐತೆ ಇರುತ್ತು ಅಕ್ಕ. ಪದೇ ನೀನು ನಿಮಗೆ ಜವಾಬ್ದಾರಿ ಇಲ್ಲ ಅನ್ಬೇಡ. ನಾವು ನೋಡ್ತಾ ಇರ್ತೀವಿ, ನಾವು ನೀರಿಕ್ತೀವಿ ಮೊಸರು ಇಕ್ತೀವಿ, ನಾವು ಎಲ್ಲ ಮಾಡ್ತಾ ಇರ್ತೀವಿ. ಪದೇ ಹಂಗಂದ್ರೆ ನಮಗೂ ಬೇಜಾರಾಗುತ್ತೆ ಇರುತ್ತು ಅಕ್ಕ. ನೀನು ಹಂಗೆ ಅನ್ಬೇಡ ಅಲ್ಲ. ನೋಡ್ತಾ ಇರಬೇಕು. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳೋದು. ಜವಾಬ್ದಾರಿ ಇಲ್ಲ ಅಂತಂದರೆ ನಾನು ಹಂಗೆ ಹೇಳಲಿಲ್ಲ. ನೋಡ್ಕೊಂತ ಇರಬೇಕು ಮನೆತಾಗೆ ಎಲ್ಲನ. ಈಗ ಮನೆತಾಗಿರ್ತೀರಲ್ಲ ಏನು ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಅಂತ ಹಂಗೆ ಹೇಳಿದ್ದು ನಾನು. ಹಂಗೆ ಆಗಲಿ ಅಕ್ಕ. ನೀನು ಹಗ್ಲೆಲ್ಲ ಪದೇ ಹಂಗೆ ಅನ್ಬೇಡ. ನನಗೆ ಭಾಳ ಬೇಜಾರಾಗ್ಬಿಡುತ್ತೆ. ನೀನು ಜವಾಬ್ದಾರಿ ಇಲ್ಲ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಅಂದುಬಿಟ್ರೆ ನನಗೆ ನಿಜ ಭಾಳ ಬೇಜಾರಾಗುತ್ತೆ. ನಿನಗೆ ಆಗಲಿ ಹಂಗಂದ್ರೆ ಬೇಜಾರಾಗುತ್ತಾ ಇಲ್ಲ ಅಕ್ಕ? ಜವಾಬ್ದಾರಿ ಇಲ್ಲ ನಿನಗೆ ಅಂತಂದರೆ ಅಲ್ಲ ಬೇಜಾರಾಗುತ್ತಾ ಇಲ್ವಾ ನೀವೇ ಹೇಳ್ರಿ. ಎಲ್ಲರಿಗೂ ಜವಾಬ್ದಾರಿ ಇರುತ್ತೆ ಅಕ್ಕ. ಮನೆ ಮಕ್ಕಳು ಗಂಡ ಸಂಸಾರ ಅನ್ನೋದು ಎಲ್ಲರಿಗೂ ಇರುತ್ತೆ ಜವಾಬ್ದಾರಿ. ಇಲ್ಲ ಅಕ್ಕ ಜವಾಬ್ದಾರಿ ಇಲ್ಲ ಅಂತಂದರೆ ನೀನು ಹೆಂಗೆ ಅನ್ಬೇಕು ಗೊತ್ತಾ? ಏನೋ ನಾವೆಲ್ಲ ಗಂಡ್ರ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿ ಎಲ್ಲಾದರೂ ತವ್ರ ಮನೆ ಸೇರ್ಕೊಂಡಿದ್ರೆ ಎಲ್ಲಾದರೂ ನಾವು ಹೋಗಿದ್ರೆ ಯಾರ ಜೊತೆ ಆದ್ರೂ ಏನಾದ್ರೂ ಅಲ್ಲೂ ಇಲ್ಲೂ ಅಲ್ಕೊಂಡು ಯಾರ್ಯಾರ ಜೊತೆ ಎಲ್ಲ ಮಾತಾಡ್ಕೊಂಡು ಅಂಥದ್ದೆಲ್ಲ ಮಾಡ್ಕೊಂಡಿದ್ರೆ ಅವಾಗ ಬೇಕಾದರೆ ಜವಾಬ್ದಾರಿ ಇಲ್ಲ ಅಂತ ಅದನ್ನ ಅನ್ನಬೇಕಾದ್ರೆ ಅನ್ನಿಸ್ಕೊಂತೀವಿ. ಆದರೆ ಇವಾಗಂದರೆ ಯಾರು ಕೇಳಲ್ಲ ಅಕ್ಕ. ಜವಾಬ್ದಾರಿ ಇಲ್ಲ ಅಂತ ನೀವು ಹಿಂಗೆ ಮಾತಾಡಲೇಬಾರ್ದು. ನೀವು ಏನಕ್ಕೆ ಹಂಗೆ ಮಾತಾಡ್ತೀರಾ? ಆಗ್ಲೆಲ್ಲ ಅನ್ಬಾರ್ದಕ್ಕ. ನಮಗೆ ಭಾಳ ಬೇಜಾರಾಗುತ್ತೆ. ನೀನು ಅನ್ಬೇಡ ಹಂಗೆ. ಬಿಡಮ್ಮತ್ತ ನಿಮ್ಗೆಲ್ಲ ಹೇಳಿದ್ದು ಮನೆಗೆ ಜವಾಬ್ದಾರಿಯಿಂದನ ಯಾರೇ ಆಗಲಿ ನೋಡ್ಕೋಬೇಕು ಅಂತ ಅಂದಿದ್ದು ನಿಮ್ಗಂತಲ್ಲ. ಬಿಡ್ರ ಮತ್ತೆ ಹೋಗ್ಲಿ. ನಾನು ಎಲ್ಲ ನೋಡ್ಕೊಂಡ್ರೆ ಎಲ್ಲ ಹಾಲು ಪಾಲು ಕರಿಯುತ್ತಲ್ಲ ಸ್ವಲ್ಪ ನಿಗಾ ವಯಸ್ಸು ನೋಡ್ಕೊಂಡ್ರೆ ಒಂದು ಸಾಲ ಹೆಚ್ಚು ಕರಿಯುತ್ತೆ ಅಂತ ಹೇಳ್ತು ನಮ್ಮ ಋತಮ್ಮ. ಬಿಡ್ರಿ ಅದ್ರಾಗ ಏನು ತಪ್ಪೈತಿ ಹೇಳಿರ. ಅದ್ರಾಗ ಏನು ಅಂತ ತಪ್ಪಿಲ್ಲ ಬಿಡ್ರ. ಮತ್ತೆ ಏನು ತಪ್ಪಿಲ್ಲ ಅಂತ ನೀನು ಹೇಳ್ತೀಯ ಅಜ್ಜಿ. ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಇವಾಗ ಅಕ್ಕ ಬಂದಾಗಿಂದ ನೋಡ್ತಾ ಇದೀವಿ ಯಾವುದೊಂದು ವಿಚಾರಕ್ಕೆ ಆಗಲಿ ಇವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತೈತೆ. ಜವಾಬ್ದಾರಿ ಇಲ್ದಲೆ ನಾವು ಮನೆಯದೆಲ್ಲ ಮಾಡ್ಕೊಂತೀವ ಮಕ್ಕಳನ್ನ ಇಟ್ಕೊಂಡು. ಎಲ್ಲರಿಗೂ ಅವ್ರ ಮನೆ ಮಕ್ಕಳು ಸಂಸಾರನ ಜವಾಬ್ದಾರಿ ಇದ್ದೇ ಇರುತ್ತೆ ಯಾರೋ ಒಬ್ಬರಿಗೆ. ಎಂಥ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಬರೀ ಏನು ಮನೆ ಬಗ್ಗೆ ತಲೆ ಕೆಡಿಸ್ಕೊಂಬಂಗೆ ಬಿಟ್ಟು ಮಾಡ್ಕೊಂಡ್ಲಿ ಬಿಡ್ಲಿ ಅಂತ ಹೇಳಿ ಅಲ್ಲಂಡಿ ಆಟ ಆಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಮನೆ ಬಗ್ಗೆ ಜವಾಬ್ದಾರಿ ಇರಲ್ಲ ಅಂತೇಳ್ರಿ. ನಮಗೆ ಜವಾಬ್ದಾರಿ ಐತೆ. ಹಿಂಗೆಲ್ಲ ಮಾತಾಡಬೇಡಿರುತ್ತು ಅಕ್ಕ ನೀವು. ಆಗ್ಲೆಲ್ಲ ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ನೀವು ಹಂಗೆ ಮಾತಾಡೋದ್ರಿಂದ.
ಅಯ್ಯೋ ನಾನು ನಿಮ್ಮ ಒಳ್ಳೇದಕ್ಕೆ ಅಮ್ಮ ಹೇಳಿದ್ದು. ಇನ್ನು ನಾವು ಕೆಟ್ಟೋಗ್ಲಿ ಅಂತ ಹೇಳಿದ್ವಿ ನೋಡು. ನನಗೂ ನನ್ನ ತಮ್ಮ, ನನ್ನ ತಮ್ಮನ ಹೆಂಡ್ತಿ, ನಮ್ಮ ಮನೆಯಾಗೆಲ್ಲ ಚೆನ್ನಾಗಿರ್ಬೇಕು, ನನ್ನ ತವ್ರ ಮನೆಯಾಗೆ ಅಂಬೋದಕ್ಕಾಗಿ ಹೇಳ್ತೀನಿ ಹೊರತು ನನಗೇನು ಬೇರೆ ಯಾವ ಉದ್ದೇಶನೂ ಇಲ್ಲ ಕಣಮ್ಮ ಪುಣ್ಯ. ನೀನು ಸಿಟ್ಟು ಮಾಡ್ಕೋಬೇಡ. ಅಯ್ಯೋ ನಮ್ಮ ಋತು ಅಕ್ಕ ಹಿಂಗೆ ಹೇಳುತ್ತೆ ಅಂತ. ನಾನು ನಮ್ಮ ಮನೆಗೆ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳೋದು, ಅಷ್ಟು ಬಿಟ್ಟರೆ ನಾನು ಇನ್ನೇನು ಬೇರೆ ಯಾವ ಉದ್ದೇಶದಿಂದಲೂ ಹೇಳಲ್ಲ. ಬಿಟ್ರಾತ ಹೋಗ್ಲಿ, ಅದನ್ನೇ ಒಂದು ದೊಡ್ಡದು ಮಾಡ್ಕೊಳತ್ತ, ಅದು ಯಾವ ದೊಡ್ಡ ವಿಷಯ ಆತ ಬಿಡ. ಮತ್ತೆ ಋತಮ್ಮ ಹೋಗ್ಲಿ. ನಾನು ಅದನ್ನೇ ಹೇಳ್ತಾ ಇರೋದು ಇವ್ರಿಗೆ. ಅದ್ರಾಗ ಏನೈತೆ, ಸಿಟ್ಟು ಮಾಡ್ಕೊಂಡ್ರು ಪರವಾಗಿಲ್ಲ, ನೀವು ಸಿಟ್ಟಾದ್ರೂ ಮಾಡ್ಕೊಂಡ್ರೆ ನೀವೇನಾದರೂ ಅಂದ್ಕೊಳ್ರಿ. ನಾನು ಇರೋ ವಿಷಯ ಹೇಳ್ತೀನಿ. ಈಗ ಎಷ್ಟು ಒಬ್ರ ಮಾತು ಕೇಳಬೇಕು ಅಜ್ಜಿ ತಾತ, ಅದಕ್ಕೆ ನೋಡ್ಕೋಬೇಕಪ್ಪ ಜವಾಬ್ದಾರಿಯಿಂದನ. ಈಗ ಅವ್ರ ಹೊಲ್ದಕ್ಕೆ ಹೋಗಿ ರಾಗಿ ಹೊಲ ಮೇಯ್ದೈತೆ, ಕಂಡವ್ರ ಹೊಲ್ದಕ್ಕೆ ಹೋಗಿ ರಾಗಿ ಹೊಲ ಎಮ್ಮೆ ಕರ ಮೇಯ್ದ್ರೆ ಅವರು ಸುಮ್ಮನೆ ಇರ್ತಾರ ಅಂದೆ ಅಂತಾರೆ. ನೋಡ್ಕೊಂಬಕ್ಕಾಗಲ್ವೇನು ಚಂದ್ರಪ್ಪ, ಯಾಕೆ ನಮ್ಮಲ್ದಾಗ ಕೊಡ್ದು ಕೈ ಬಿಟ್ಟಿದ್ಯಾ, ನೀನು ನೋಡ್ಕೊಂಬಕ್ಕಾಗಲ್ವೇ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ತಾತ ಅನ್ನಿಸ್ಕೋಬೇಕಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಬಿಡು ಹೋಗ್ಲಿ. ಏನೋ ನಾನು ಒಂದು ಮಾತು ಹೇಳಿದೆ ಅತ್ ಉಲ್ಲಕ್ಕ ನಿಂತತ್ತ. ಓಕೆ ಹಾಕಲ್ಕಂಬಿಡ, ಈ ಕಡ್ಡಿ ಐತೆ ಒಂದಿಟ್ಟು ಎಸಿಯಾಗ ಹೋಗು. ಅಲ್ಲಿ ಐತೆ ಅವನು ಒಂದು ಒಳಗೆ ತಂದಿಕ್ಕೆ ಹೋಗ್ಯಾವ. ಅಲ್ಲಿ ನಮ್ಮ ಬಡ್ಮೆಗೆ ಐತೆ ಕಣಜ ಏನಾದರೂ ಸಾಲು ಬಂದರೆ ತಾಂಬಂದು ಹಾಕು ಒಂದಿಟ್ಟು ಅಂತ ಹೇಳಿ ಹೋಗ್ಯವನೆ. ಅಲ್ಲಿ ಕಟ್ಟಿಗೆ ಹೋಗಿ ನೋಡಮ್ಮ, ಹಾಕು. ಎರಡು ಸೂಡು ಹಾಕು ಎಲ್ಲಕ್ಕೂ. ಹಂಗೆ ನೀರಿಗೆ ಬರ ಮರುತಮ್ಮ. ಒಂದೊಂದು ದಿವಸ ನೀರಿಗೆ ಬಂದರೆ ನೀರನ್ನು ಕುಡಿತಾ ಬಿಸಿಲಿಗೆ ಹೊತ್ಕೊಂಡು ಇದಕ್ಕೆ ಅಲ್ಲೇ ನೀರು ಕೇಳ್ತಾವ. ಅವು ಸಖತ್ತು ಬಿಸಿಲುರ್ದು ಹೋಗ್ತೈತೆ ಹಂಗೇನೆ. ಯಪ್ಪ ಏನು ಬಿಸಿಲು. ಬಿಸಿಲಮ್ಮ ನಡಿ ಚೆನ್ನಾಗಿ ಊಟಕ್ಕೆ ಮಾಡಿ ಮತ್ತೆ ಏನೋ ಹೇಳತ್ತ ಅದಕ್ಕೆಲ್ಲ ಯಾಕೆ ನೀವು ಒತ್ತ ಸಿಟ್ಟು ಮಾಡ್ಕೊಂತೀರ. ಏನೋ ಹೇಳತ್ತ ಜವಾಬ್ದಾರಿಯಿಂದ ಮನೆಯಾಗ ನೋಡ್ಕೋಬೇಕು ಅಂತ. ಬಿಡು ಹೋಗ್ಲಿ. ನೀವು ಜವಾಬ್ದಾರಿಯಿಂದ ಮಾಡ್ತೀರಾ ಇಲ್ಲ ಅಂತಲ್ಲ. ಅಲ್ಲ ಏನೋ ಹೇಳತ್ತೆ ನಮ್ಮ ಋತಮ್ಮ. ಅಲ್ಲ ಮನೆಯಾಗ್ಲಾರೆಲ್ಲ ಜವಾಬ್ದಾರಿಯಿಂದ ನೋಡ್ಕೋಬೇಕು. ದನ ಕರುಗಳು ಅಂತಂದರೆ ಎಲ್ಲ ನೋಡ್ಕೊಂಡ್ರೇನೆ ಎಲ್ಲರಿಗೂ ಪಾಟು ಮನೆಯಾಗ್ಲಾರ್ಗೆ ಅಂತ ಹೇಳೈತೆ. ಬಿಡು. ಏನಂತದ್ದೇನಿಲ್ಲ ಅದ್ರೆ ಪುಣ್ಯಕ ಜೋರಾಗಿದ್ದಕ್ಕೆ ಸುಮ್ಮನೆ ಆದ್ರು ನೋಡು. ಮತ್ತೆ ಅಯ್ಯೋ ನಾವು ಎಷ್ಟು ಅನ್ನಿಸ್ಕೊಂಬನ, ಬರೇ ಜವಾಬ್ದಾರಿ ಇಲ್ಲ ಅಂತ ಯಾರು ಅನ್ನಿಸ್ಕೊಂತಾರೆ ಹೇಳಿ ಶಿವಾನಿ? ಆಗ್ಲೇ ನಾನು ಯಾವುದೊಂದಕ್ಕೂ ಇವ್ರಿಗೆ ಜವಾಬ್ದಾರಿ ಇಲ್ಲ. ನಾನು ಅದಕ್ಕೆ ಇವತ್ತು ತಿರುಗಿ ಬಿದ್ದೆ ನೋಡು. ಋತುವಕ್ಕ ಏನು ಆಗ್ಲಲ್ಲ ಹಂಗೆ ಮಾತಾಡ್ತಿರಲ್ಲ, ಹಂಗೆ ಮಾತಾಡಬೇಡ್ರಿ, ನಮಗೂ ಬೇಜಾರಾಗುತ್ತೆ ನೀವು ಆ ಥರ ಮಾತಾಡಿದ್ರೆ. ನೀವು ಹಂಗೆಲ್ಲ ಮಾತಾಡಬೇಡ್ರಿ ನೋಡಿ ಅಂತ ನಾನು ಸಿಟ್ಟಾದೆ ನೋಡು. ಅದಕ್ಕೆ ಸುಮ್ಕಾದ್ರೆ ಹಂಗಲ್ಲ ಹಿಂಗೆ ಅಂತ. ಮತ್ತೆ ಯಾರು ಅನ್ನಿಸ್ಕೊಂತಾರೆ ಹೇಳಿ? ನಾವು ಇಷ್ಟು ವರ್ಷ ಅವ್ರ ಮಾತು ಕೇಳಿದ್ದೀವಿ, ಒಂದು ಮಾತಾಡಿಲ್ಲ, ಅವ್ರ ಎದುರಿಗೆ ನಿಂತ್ಕೊಂಡು ಮಾತಾಡಿಲ್ಲ. ನಾವು ಎಷ್ಟು ಮರ್ಯಾದೆ ಕೊಟ್ಟಿದ್ದೀವಿ ಋತುವಕ್ಕ ಅಂತೇಳಿ ನಾವು ತುಂಬಾ ಅವ್ರಿಗೆ ಮರ್ಯಾದೆ ಕೊಟ್ಟಿದ್ದೀವಿ. ಆದರೂ ಅವರು ಈ ಥರ ಮಾತಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತಂದರೆ ಎಷ್ಟು ಬೇಜಾರಾಗುತ್ತೆ. ಮತ್ತೆ ಹಂಗೆ ಬೇಜಾರಾಗೋದು. ನಾನು ಮಾತಾಡೋಣ ಅಂತಿದ್ದೆ, ನೀನೇ ಕೇಳಿಸ್ಕೊಂಡಲ್ಲ, ಅದಕ್ಕೆ ನಾನು ಸುಮ್ಮನಾದೆ ನೋಡು. ಇವಾಗ ಸುಮ್ಕಾದ್ರು ಅಂದರೆ ಮಾತಾಡ್ಬೇಕು ಹೇಳಿ. ನಾವಿಬ್ಬರು ಮಾತಾಡ್ದಂಗೆ ಸುಮ್ಮನಿದ್ರೆ ನಮ್ಮ ಸದ್ರ ತಗೊಂತಾರೆ, ಬಿಡು ಇವ್ರದ್ದೇನು ಅನ್ನೋ ಥರ ಇದು ಮಾಡ್ತಾರೆ. ನಾವು ಅದಕ್ಕೆ ಮಾತಾಡಬೇಕು, ಮಾತಾಡಿದ್ರೇ ಮತ್ತೆ ಎಲ್ಲ ಸರಿ ಹೋಗೋದು. ನಾವೇನೋ ಬಿಡು ಮನೆ ಹೆಣ್ಮಗಳು ಮಾತಾಡಬಾರ್ದು, ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತೇಳಿ ನಾವು ಬೇಜಾರು ಮಾಡ್ಕೊಂತಾರೆ ಅಂತ ನಾವು ಅನ್ನಿಸ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇದು ಮಾಡ್ತೀವಲ್ಲ. ಅದಕ್ಕೆ ಇನ್ನೊಂದ್ಸತಿ ಮಾತಾಡಲ್ಲ, ಸುಮ್ಕಿರಂಗೆ. ನಾನೇ ನೀನು ಸುಮ್ಮನಿರಲ್ಲ ಕಣೆ. ಏನೋ ನಮ್ಮ ಅಮ್ಮನೂ ಬೇಡ ಸುಮ್ಕಿರಮ್ಮ ಮಾತಾಡಬೇಡ ಅಂತೈತೆ. ಅಮ್ಮ ಯಾರು ಸಹಿಸ್ಕೊಂಬಲ್ಲ ಕಣಮ್ಮ ಅಂತ ನಾನು ಅಮ್ಮ ಅಂತ ಫೋನ್ನಾಗ ಹೇಳ್ದೆ ನೋಡು. ಯಾರು ಸಹಿಸ್ಕೊಂಬಲ್ಲ. ಯಾರು ಎಷ್ಟು ಸಹಿಸ್ಕೊಂತಾರೆ? ಸಹಿಸ್ಕೊಂಬಕ್ಕಾಗ್ದಿಲ್ದಷ್ಟು ಯಾರು ಸಹಿಸ್ಕೊಂಬಲ್ಲ ಕಣಮ್ಮ ಅಂತ ಹೇಳಿದ್ದೀನಿ ನಮ್ಮ ಅಮ್ಮಗೆ. ಇಲ್ಲ ಶಿವಾನಿ, ನಾವು ಇನ್ಮೇಲೆ ಸುಮ್ಮನೆ ಇರಬಾರ್ದು. ಅವ್ರೇನಾದರೂ ಒಂದು ಮಾತಾಡಿದಾರೆ ಅಂದರೆ ಅದಕ್ಕೆ ನಾವು ತಿರುಗಿಸ್ಕೊಡ್ಬೇಕು. ಹೋಗೋಣ ನಡಿ, ಇವತ್ತಿಬ್ರು ನಾವಿಬ್ಬರು ಶಾಪಿಂಗ್ ಹೋಗೋಣ, ನೋಡೋಣ. ಅವ್ನು ಕೇಳ್ಕೊಂಡೇ ಹೋಗ್ಬೇಕೇನು ಎಲ್ಲದಕ್ಕೂ. ನಮ್ಮ ಅತ್ತೆ ಋತಮ್ಮನ ಕೇಳ್ರಿ ಏನು ಹೇಳ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತು, ಯಾವುದಕ್ಕೆ ಆಗಲಿ ಅವಳಿಗೆಲ್ಲ ಚೆನ್ನಾಗಿ ಗೊತ್ತು. ಅವಳಿಗೆ ಅದು ಗೊತ್ತು ಇದು ಗೊತ್ತು, ಅವಳನ್ನು ಕೇಳ್ರಿ ಎಲ್ಲನ. ಇವರು ಹಂಗೆ, ಇವರಿಬ್ರು ಅಷ್ಟೇ. ನಮ್ಮ ಅಕ್ಕಂಗೆ ಕೇಳಬೇಕು ದೊಡ್ಡದು ಅನ್ನೋ ಥರ ಇದು ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲದಕ್ಕೂ ಋತು ಅಕ್ಕ ಅಂತಾರೆ ನಮ್ಮ ಮನೆಗೆ. ಅದಕ್ಕೇ ಇವತ್ತೇನೋ ಒಂದು ಎಮ್ಮೆ ಬಿಚ್ಕೊಂಡು ಹೋಗಿತ್ತು ಅನ್ನೋ ಒಂದು ಕಾರಣಕ್ಕೆ ಇವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಋತು ಅಕ್ಕ ಮಾತಾಡಿದ್ರು. ಅದಕ್ಕೆ ನಾವು ಜವಾಬ್ದಾರಿ ಇಲ್ದಲೇ ಮನೆಯಾಗಿದ್ದೀವ? ಜವಾಬ್ದಾರಿ ಇಲ್ಲ ಅಂತ ಅಂದಿದ್ರೆ ನಾವು ಇಷ್ಟೊತ್ತಿಗೆ ಏನು ಮಾಡ್ತಿದ್ವಿ? ನಾವಂಥ ಜವಾಬ್ದಾರಿ ಇಲ್ಲ ಅಂತ ಹೆಂಗುಸ್ರ? ನಮಗೂ ಮನೆ ಅಂದರೆ ಜವಾಬ್ದಾರಿ, ಮನೆಯದು ಎಲ್ಲ ನಮಗೂ ಗೊತ್ತೈತೆ. ನಾವು ಆ ಥರ ಹೆಣ್ಮಕ್ಳಲ್ಲ. ಶಿವಾನಿ ನಾನು ಇಬ್ಬರು ಮನೆಗಳದ್ದೆಲ್ಲ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಎಷ್ಟು ನಾವು ಮಾಡ್ತೀವಿ. ಎಲ್ಲದಕ್ಕೂ ಜವಾಬ್ದಾರಿ ಇಲ್ಲ ಅಂತಂದರೆ ಯಾವುದೋ ಒಂದು ತಪ್ಪು ಮಾಡಿದ್ರು ಅನ್ನೋ ಒಂದು ಇದಕ್ಕೆ ಜವಾಬ್ದಾರಿ ಇಲ್ಲ ಅಂತ ಹಂಗೆ ಮಾತಾಡಬಾರ್ದು. ಅದಕ್ಕೆ ಋತು ಅಕ್ಕನ ವಿರುದ್ಧ ನಾನು ತಿರುಗಿ ಬಿದ್ದೆ. ಅಕ್ಕ ನೀವು ಪದೇ ಹಂಗೆ ಅನ್ಬೇಡಿ ಅಂತ ನನ್ನ ಮಗು ಕೊಡ್ದಂಗೆ ಹೇಳ್ಬಿಟ್ಟೆ. ಬೇಜಾರಾದರೂ ಪರವಾಗಿಲ್ಲ ಅಂತೇಳಿ ಮಗು ಕೊಡ್ದಂಗೆ ಹೇಳ್ಬಿಟ್ಟೆ ನಾನು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.